ಹಲೋ ಫ್ರೆಂಡ್ಸ್, ಅಂಕಿತಾ ಫ್ಯಾಷನ್ ವೇರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಿಸ್ ಈಸ್ ಮೈ ಶಾಪ್. ನಾವು ಇವತ್ತು ನಮ್ಮ ಅಂಗಡಿಯಿಂದ ಡೈರೆಕ್ಟಾಗಿ ಯಾವ ರೀತಿ ಕಸ್ಟಮರ್ ಬಟ್ಟೆಗಳನ್ನು ಕಟ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀವಿ. ನೋಡಿ, ಇದೇ ನಮ್ಮ ಶಾಪ್. ಈ ಥರ ನೆಕ್ಕನ್ನು ಇವತ್ತು ಕಟ್ ಮಾಡಿ ತೋರಿಸ್ಕೊಡ್ತೀವಿ. ಈ ಥರ ನೆಕ್ ಬ್ಲೌಸನ್ನು ಕಸ್ಟಮರ್ ಬ್ಲೌಸ್ಗೆ ಈ ಥರ ನೆಕ್ಕಿಟ್ಟು ಯಾವ ರೀತಿ ಕಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾಯಿದ್ದೀವಿ. ಬನ್ನಿ, ಕಟ್ಟಿಂಗನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಇವಾಗ ನಾವು ಬ್ಲೌಸ್ ಕಟ್ಟಿಂಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಫಸ್ಟು ಕೆಳಗಡೆ ಕ್ರಾಸ್ ಇರೋದನ್ನು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಹಾಫ್ ಇಂಚ್ ಎಕ್ಸ್ಟ್ರಾ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಕೆಳಗಡೆ ಸ್ಟಿಚಿಂಗೋಸ್ಕರ. ನಾವಿವತ್ತು ಅಳತೆ ಬ್ಲೌಸನ್ನು ಡೈರೆಕ್ಟಾಗಿ ಯೂಸ್ ಮಾಡಿ, ಬಾಡಿ ಮೆಜರ್ಮೆಂಟ್ ತೊಗೊಂಡಿಲ್ಲ, ಅಳತೆ ಬ್ಲೌಸನ್ನೇ ಯೂಸ್ ಮಾಡಿ ಕಟ್ಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ. ನೋಡಿ, ಬಾಡಿ ಲೆಂತ್ ಎಷ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ಒಂದು ಮಾರ್ಕು, ಬಾಡಿ ಲೆಂತ್ಗೂ ಒಂದು ಮಾರ್ಕು ಅದನ್ನು ಮಾಡ್ಕೊತಾ ಇದ್ದೀನಿ. ಆಮೇಲೆ ಬ್ಯಾಕ್ ಚೆಸ್ಟ್ ಲೂಸ್, ಬ್ಯಾಕ್ ಪೋರ್ಷನನ್ನು ಇಟ್ಕೊಂಡು ಚೆಸ್ಟ್ ಲೂಸ್ ಏನಿದೆಯೋ ಅದನ್ನು ಇವತ್ತು ಅಳತೆ ತೊಗೋತಾ ಇದ್ದೀನಿ. ಅಳತೆ ತೊಗೊಂಡಾದಮೇಲೆ ಆ ಚೆಸ್ಟ್ ಲೂಸ್ ಎಷ್ಟಿದೆಯೋ ಅಷ್ಟನ್ನು ಇಟ್ಕೊಂಡು 1.5 ಇಂಚ್ ಎಕ್ಸ್ಟ್ರಾವನ್ನು ಇಟ್ಕೊಳ್ತಾ ಇದ್ದೀನಿ. 1.5 ಇಂಚ್ ಎಕ್ಸ್ಟ್ರಾ ಯಾಕೆ ಅಂತ ಹೇಳಿದರೆ 3 ಸ್ಟಿಚ್ಚನ್ನು ಹಾಕ್ಕೊಡ್ತೀವಿ ಕಸ್ಟಮರ್ಗೆ. ಟೈಟ್ ಆದರೆ ಬೇಕಾದರೆ ಲೂಸ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇರುತ್ತೆ. ಮತ್ತು ವೇಸ್ಟ್ ಎಷ್ಟಿದೆಯೋ ಅಷ್ಟು ಅಳತೆ ತೊಗೊಂಡು 1 ಇಂಚ್ ಎಕ್ಸ್ಟ್ರಾ ಇಟ್ಕೊತೀನಿ, ಪ್ಲಸ್ 1.5 ಇಂಚು. 1 ಇಂಚ್ ಎಕ್ಸ್ಟ್ರಾ ಯಾಕೆ ಅಂದರೆ ಬ್ಯಾಕ್ ಡಾಟ್ ಬರುತ್ತೆ. ಮತ್ತು 1.5 ಇಂಚ್ ಎಕ್ಸ್ಟ್ರಾ ಸ್ಟಿಚ್ಚಿಂಗ್ 3 ಸ್ಟಿಚ್ಚಿಂಗ್ ಹಾಕ್ಲಿಕ್ಕೆ ಅಂತ 1.5 ಇಂಚ್ ಎಕ್ಸ್ಟ್ರಾ. ಮತ್ತು ಸೈಡು ಜಾಯಿಂಟಿಂದ ಆರ್ಮೋಲ್ ಜಾಯಿಂಟ್ವರೆಗೂ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇವಾಗ ಅವ್ರ ಶೋಲ್ಡರು ಬ್ಯಾಕ್ ಬೋಟ್ ನೆಕ್ ಇರೋದ್ರಿಂದ ಶೋಲ್ಡರ್ ಅಳತೆ 7.5 ಇಂಚಿದೆ, 15 ಇಂಚಿದೆ. ಅರ್ಧ ಮಾಡಿದ್ರೆ 7.5 ಇಂಚ್ ಬರುತ್ತೆ. ನಾವು ಬ್ಯಾಕ್ 3 ಇಂಚ್ ಡೀಪ್ ಇಟ್ಟಿರೋದ್ರಿಂದ 3/4 ಇಂಚ್ ಕಡಿಮೆ ಮಾಡಿ ಅಳತೆಯನ್ನು ಮಾರ್ಕನ್ನು ಮಾಡ್ಕೊಂಡಿದ್ವಿ. ಅಳತೆಯನ್ನು ಯಾವ ರೀತಿ ತೊಗೊಳ್ತೀವಿ ಅಂತ ಹೇಳಿದ್ರೆ, ನಾವು ಬ್ಯಾಕು 4 ಇಂಚು ಡೀಪ್ ಇಟ್ಟರೆ ಶೋಲ್ಡರ್ 1 ಇಂಚು ಕಡಿಮೆ ಮಾಡ್ಕೊತೀವಿ. ಹಾಗೆ ಬ್ಯಾಕು 3 ಇಂಚ್ ಡೀಪ್ ಇಟ್ಟಿರೋದ್ರಿಂದ ಶೋಲ್ಡರ್ 3/4 ಇಂಚ್ ಡೀಪ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಬ್ಯಾಕ್ 3 ಇಂಚು ಡೀಪು, ಶೋಲ್ಡರು 4.5 ಇಂಚ್ ಇಟ್ಟಿದ್ದೀನಿ. ನೆಕ್ ಬ್ರಾಡ್ 4.5 ಇಂಚು, ಬೋಟ್ ನೆಕ್ ಆಗಿರೋದ್ರಿಂದ ನೆಕ್ ಬ್ರಾಡ್ 4.5 ಇಂಚ್ ಇಟ್ಟಿದ್ದೀನಿ. ಈಗ ಬ್ಯಾಕ್ ನೆಕ್ ಡೀಪ್ ಎಷ್ಟಿದೆ ನೋಡ್ಕೊಳ್ಳೋಣ. ಡೀಪ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನಾವು ನೆಕ್ ಡಿಸೈನ್ ಅವ್ರು ಏನು ಡಿಸೈನ್ ಹೇಳಿದಾರೋ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ನೆಕ್ಕನ್ನು ಹೇಳಿದ್ದಾರೆ, ಅದು ಯಾವ ಥರ ನೆಕ್ ಅಂತ ಫಸ್ಟೇ ತೋರಿಸಿದ್ದೀನಿ ನಿಮಗೆ. ಅದನ್ನು ಈ ಥರ ಇಟ್ಟು ಕಟ್ ಮಾಡ್ಕೊಂಡ್ರೆ ಆಯಿತು. ಶೋಲ್ಡರ್ ಹತ್ರ ಒಂಚೂರು ಕ್ರಾಸ್ ಮಾಡ್ಕೊಳ್ಳೋಣ. ಇದು ಬೋಟ್ ನೆಕ್ಕು ಅಥವಾ ಕ್ಲೋಸ್ ನೆಕ್ ಆಗಿರೋದ್ರಿಂದ ಆರ್ಮೋಲನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಆರ್ಮೋಲಿಗೆ ಎಷ್ಟು ಬೇಕು ಅಂತ ಈ ಥರ 2 ಲೈನ್ ಹಾಕ್ಕೊಂಡು ಈ ಥರ ಒಂದು ಕರ್ವ್ ಆಗಿ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ವಿ. ಓಕೆನಾ? ಕರ್ವನ್ನು ಮಾಡ್ಕೊಂಡ್ಮೇಲೆ ಆರ್ಮೋಲ್ ಕರೆಕ್ಟಾಗಿದೆಯಾ ಒಂದು ಸರಿ ಚೆಕ್ ಮಾಡ್ಕೊಬಿಡೋಣ. ಆಮೇಲೆ ಕಟ್ ಮಾಡಿದ್ಮೇಲೆ ಕಡಿಮೆ ಆಯಿತು ಅಂದರೆ ಕಷ್ಟ ಆಗುತ್ತೆ. ಇವಾಗ 1/4 ಇಂಚ್ ಕಮ್ಮಿ ಇದೆ, 1/4 ಇಂಚನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಡೀಪ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲಿ ನಾವು ಎಷ್ಟು ಶೋಲ್ಡರು ಜಾಸ್ತಿ ಬಿಟ್ಟಿರೋದ್ರಿಂದ ಆರ್ಮೋಲ್ ಸ್ವಲ್ಪ ಡೀಪಾಗಿ ಇಡಬೇಕಾಗತ್ತೆ. ಆರ್ಮೋಲ್ ಒಂಚೂರು ಡೌನ್ ಇಡಬೇಕಾಗತ್ತೆ. ಓಕೆನಾ? ಇವಾಗ ಅಳತೆ ಕರೆಕ್ಟಾಗಿದೆ. ಈಗ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ. ನೆಕ್ ಏನು ಮಾರ್ಕ್ ಮಾಡಿದ್ದೀವೋ 1/4 ಇಂಚು ಸ್ಟಿಚ್ಚಿಂಗೋಸ್ಕರ 1/4 ಇಂಚು ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಆರ್ಮಲ್ 1/2 ಇಂಚು ಡೌನ್ ಮಾಡ್ತಾಯಿದ್ದೀನಿ. ಶೋಲ್ಡರ್ ಜಾಸ್ತಿ ಮಾಡೋದ್ರಿಂದ ಆರ್ಮಲ್ 1/2 ಇಂಚು ಡೌನ್ ಮಾಡ್ತಾಯಿದ್ದೀನಿ. ಓಕೆನಾ? ಬೋಟ್ ನೆಕ್ ಆಗಿರೋದ್ರಿಂದ ಶೋಲ್ಡರ್ ಒಂಚೂರು ಜಾಸ್ತಿ ಮಾಡಿದ್ದೀವಿ. ಈಗ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ. ನೆಕ್ಕನ್ನು ಕಟ್ ಮಾಡ್ಕೊಂಡಿದ್ದಾಯ್ತಲ್ಲ, ಈಗ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಮಾರ್ಕ್ ಮಾಡಿಕೊಂಡು, ಇದು ಬಟ್ಟೆ ಪನ್ನ ಸ್ವಲ್ಪ ಕಮ್ಮಿ ಇರೋದ್ರಿಂದ ಫೋಲ್ಡಿಂಗ್ ಒಂದು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಕಮ್ಮಿ ಇಟ್ಕೊಂಡಿದ್ದೀನಿ ಒಂದನ್ನು. ಈಗ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಕ್ರಾಸ್ ಆಗಿರೋದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋಣ.
ಮತ್ತು ಹಾಫ್ ಇಂಚ್ ಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗೋಸ್ಕರ. ಸ್ಲೀವ್ಸನ್ನು ಇಟ್ಟು ಡೈರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆರ್ಮೋಲ್ ಹತ್ರ ಒಂದು ಮಾರ್ಕು, ಹಾಫ್ ಇಂಚ್ ಎಕ್ಸ್ಟ್ರಾ, ಮತ್ತು ಸ್ಲೀವ್ ಲೂಸು ಎಷ್ಟಿದೆಯೋ ಅಷ್ಟು ಎಕ್ಸ್ಟ್ರಾ, ಮತ್ತು 1.5 ಇಂಚ್ ಎಕ್ಸ್ಟ್ರಾ ಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗೋಸ್ಕರ. ಸ್ಲೀವ್ ಲೆಂತ್ ಎಷ್ಟಿದೆಯೋ ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ಈ ಥರ ಕ್ರಾಸಾಗಿ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡ್ಕೊಳ್ಳೋಣ. ಆಯ್ತಲ್ಲ. ಈಗ ಆರ್ಮಲ್ ಹತ್ರ ಒಂದು ಮ್ಯಾಚ್ ಹಾಕ್ಕೊಳ್ಳೋಣ. ಸ್ಲೀವ್ ಸೆಂಟ್ರಲ್ಲಿ ಒಂದು ಮ್ಯಾಚು ಮತ್ತು ತುದಿಯಲ್ಲಿ ಒಂದು ಮ್ಯಾಚು. ಅದು ಸ್ಟಿಚಿಂಗ್ ಎಲ್ಲಿಗೆ ಬರಬೇಕು ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ. ಇವಾಗ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡೋಣ. ಈ ಥರ ಆರ್ಮಲ್ ಶೇಪ್ ಬರುತ್ತೆ. ಸ್ಕೇಲ್ ಕೂಡ ಬರುತ್ತೆ, ಆದರೆ ನಾವು ಡೈರೆಕ್ಟಾಗಿ ಹಾಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋತೀವಿ. ನೋಡಿ, ಈ ಥರ ಈ ವೇಸ್ಟ್ ಇದೆಯಲ್ಲ ಆ ಥರ ಬರುತ್ತೆ. ಮತ್ತು ಬ್ಯಾಕ್ ಆರ್ಮಲ್ ಕೂಡ ಫ್ರಂಟ್ ಆರ್ಮಲ್ಗಿಂತ ಒಂಚೂರು ಕಡಿಮೆ, ಅಂದರೆ ಫ್ರಂಟ್ ಆರ್ಮಲ್ 3/4 ಇಂಚ್ ತೊಗೊಂಡಿದ್ರೆ ಇದೊಂದು 1/4 ಇಂಚ್, ಅರ್ಧ ಇಂಚ್ ಡಿಫ್ರೆನ್ಸ್ ಬರುತ್ತೆ. ಈ ಥರ ಒಂದೇ ಒಂಚೂರು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ. ಇವಾಗ ಫ್ರಂಟನ್ನು ಕಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಬ್ಯಾಕನ್ನು ತಗೊಂಡು ವೇಸ್ಟ್ ಬಟ್ಟೆ ಮೇಲೆ ಇಟ್ಕೊಂಡು ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಅದರ ಸುತ್ತ ಮಾರ್ಕ್ ಮಾಡ್ಕೊಳ್ಳೋಣ. ಫಸ್ಟು ಬ್ಯಾಕ್ ಹೇಗಿದೆಯೋ ಹಾಗೆ ಸುತ್ತ ಒಂದು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಕಟ್ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಈ ಥರ ನಾವು ಬ್ಯಾಕ್ ಏನಿದೆಯೋ ಅದನ್ನು ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ. ಬ್ಯಾಕ್ ಕಟ್ಟಿಂಗನ್ನು ಎತ್ತಿಟ್ಬಿಟ್ಟು ಇವಾಗ ಫ್ರಂಟ್ ಕಟ್ಟಿಂಗ್, ಫ್ರಂಟು ಬ್ಲೌಸಲ್ಲಿ ಫ್ರಂಟ್ ಪೋರ್ಷನ್ ತೊಗೊಂಡು ಮಾರ್ಕ್ ಮಾಡ್ಕೊತೀವಿ. ಫಸ್ಟು ನೆಕ್ ಮಾರ್ಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊತೀನಿ. ಅರ್ಧ ಇಂಚು ಬಿಟ್ಟು, ಸ್ಟಿಚಿಂಗ್ ಅಂತ ಅರ್ಧ ಇಂಚು ಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೊತೀನಿ. ಈಗ ಫ್ರಂಟ್ ನೆಕ್ಕು ಡೀಪ್ ಇದೆಯಲ್ಲ, ಅದರಿಂದ ಕೆಳಗಡೆ ಪಟ್ಟಿ ಜಾಯಿಂಟ್ವರೆಗೂ ಒಂದು ಮಾರ್ಕು, 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊತೀವಿ ಸ್ಟಿಚಿಂಗ್ ಅಂದ್ಬಿಟ್ಟು. ಸೆಂಟ್ರಲ್ಲಿ ಒಂದು ಡಾಟಿಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮೇಯ್ನ್ ಇಂಪಾರ್ಟೆಂಟು ಕಪ್ಸ್ ಪಾಯಿಂಟ್. ಮೇಲ್ಗಡೆ ಶೋಲ್ಡರಿಂದ ಅರ್ಧ ಇಂಚ್ ಬಿಟ್ಟು ಕಪ್ ಪಾಯಿಂಟನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೊತೀನಿ. ನೋಡಿ, ಈ ಥರ ನೋಡಿ, ಇಲ್ಲೇ ಅಳತೆ ಮಾಡಿಕೊಂಡು ಸೆಂಟ್ರ್ ಪಾಯಿಂಟು ಅಲ್ಲಿಂದ ಮತ್ತೆ ಲಾಸ್ಟ್ವರೆಗೂ ಎಷ್ಟಿದೆಯೋ ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ, ಇವಾಗ ಅದೇ ಸೆಂಟ್ರ್ ಪಾಯಿಂಟಿಗೆ ಸೈಡಿಂದ ಎಷ್ಟು ಬರುತ್ತೋ, 1/2 ಇಂಚ್ ಬಿಟ್ಟಿದ್ದೀವಲ್ಲ, ಆ ಸೈಡಿಂದ ಎಷ್ಟು ಬರುತ್ತೋ ಅಷ್ಟಕ್ಕೆ ಒಂದು ಮಾರ್ಕು. ಅಲ್ಲಿಂದ ಲಾಸ್ಟ್ವರೆಗೂ, ಆ ಸೆಂಟ್ರ್ ಪಾಯಿಂಟಿಂದ ಲಾಸ್ಟ್ವರೆಗೂ ಜಾಯಿಂಟ್ ಎಷ್ಟು ಬರುತ್ತೋ ಅಷ್ಟಕ್ಕೆ ಒಂದು ಮಾರ್ಕು. ಇವಾಗ ಚೆಸ್ಟ್ ಅಳತೆ ಎಷ್ಟಿದೆ ಅಂತ ಒಂದು ಸರಿ ನೋಡ್ಕೊಳ್ಳೋಣ. ಚೆಸ್ಟ್ ಅಳತೆ ಎಷ್ಟಿದೆ ನೋಡಿಕೊಂಡು ಅಳತೆಗಿನ್ನ 1/4 ಇಂಚ್ ಎಕ್ಸ್ಟ್ರಾ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಓಕೆನಾ. ಸೆಂಟ್ರಲ್ಲಿ ಕಪ್ಸ್ ಪಾಯಿಂಟ್ಗಿಂದ ಕೆಳಗಡೆವರೆಗೂ ಒಂದು ಮಾರ್ಕ್. ಆ ಕಪ್ಸ್ ಪಾಯಿಂಟ್ ಕೆಳಗಡೆ ಏನು ಮಾರ್ಕ್ ಮಾಡಿರ್ತೀವೋ ಅದರಿಂದ ಸೈಡ್ಗೊಂದು ಮಾರ್ಕ್. ಸೈಡ್ ಅಳತೆ ಎಷ್ಟಿದೆ, ಆರ್ಮಲಿಂದ ಆ ಜಾಯಿಂಟ್ವರೆಗೂ, ಪಟ್ಟಿ ಜಾಯಿಂಟ್ ಇದೆಯಲ್ಲ ಅಲ್ಲಿವರೆಗೂ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆ. ಆರ್ಮಲ್ಗೆ ಒಂದು ಡಾಟ್ಗೆ ಒಂದು ಮಾರ್ಕ್ ಮಾಡಿದ್ದೀನಿ, ಸೈಡ್ ಡಾಟ್ಗೆ ಒಂದು ಮಾರ್ಕ್ ಮಾಡಿದ್ದೀನಿ, ಮತ್ತು ಆ ಕಡೆ ಸೈಡ್ಗೆ ಒಂದು ಡಾಟ್ಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ. ಓಕೆನಾ. ಇಷ್ಟು ಮಾಡಿದ್ಮೇಲೆ ಇವಾಗ ಕಪ್ ಸೈಜ್ಗೆ ಎಷ್ಟು ಮಾರ್ಕನ್ನು, ಹೇಗೆ ಮಾರ್ಕನ್ನು ಮಾಡ್ಕೊಳ್ಬೇಕು ನೋಡಿ. ಈ ಥರ ಆ ಜಾಯಿಂಟಿಂದ ಕಪ್ ಪಾಯಿಂಟ್ವರೆಗೂ, ಕಪ್ ಪಾಯಿಂಟ್ ಜಾಯಿಂಟ್ ಇದೆಯಲ್ಲ ಅಲ್ಲಿವರೆಗೂ ಒಂದು ಮಾರ್ಕು. ಸೈಡ್ ಜಾಯಿಂಟಿಂದ ಕಪ್ ಪಾಯಿಂಟು ಜಾಯಿಂಟ್ವರೆಗೂ ಒಂದು ಮಾರ್ಕು. ನೋಡಿ, ಈ ಥರ ಇಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ.
ಇವಾಗ ಪಾಯಿಂಟಿಂದ ಕೆಳಗಡೆವರೆಗೂ ಒಂದು ಮಾರ್ಕನ್ನು ನೋಡಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಹೇಳೋದು ಗೊತ್ತಾಗಲಿಲ್ಲ ಅಂದರೂ ಮಾರ್ಕ್ ಮಾಡ್ತಾ ಇರೋದು ಗೊತ್ತಾಗುತ್ತೆ. ಈ ಥರ ಒಂದು ಸೈಡ್ ಮಾತ್ರ 1/4 ಇಂಚು ಡೌನಿಗೆ ಮಾಡ್ಕೊತೀನಿ ನಾನು, ಇಲ್ಲಾಂದರೆ ಅದು ಡಾಟ್ ಅಷ್ಟು ನೀಟಾಗಿ ಬರೋಲ್ಲ. ಒಂದು ಸೈಡ್ ಮಾತ್ರ 1/4 ಇಂಚು ಡೌನಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಗೊತ್ತಾಯ್ತಲ್ಲ? ಇವಾಗ ಕಟ್ ಮಾಡುವಾಗ ನೋಡಿ ಏನು ಡಿಫ್ರೆನ್ಸ್ ಅಂತ ನೋಡಿ. ಈ ಥರ ಒಂದು ಸೈಡ್ ಮಾತ್ರ 1/4 ಇಂಚ್ ಎಕ್ಸ್ಟ್ರಾ, ಇನ್ನೊಂದು ಸೈಡ್ಗೆ ಏನು ಬೇಕಾಗಿಲ್ಲ. ಆರ್ಮೋಲು ಬ್ಯಾಕ್ ಆರ್ಮೋಲ್ಗಿಂತ ಫ್ರಂಟ್ ಆರ್ಮೋಲ್ನ ಒಂಚೂರು ಶೇಪ್ ಎತ್ಕೊಳ್ತೀವಿ, 1/2 ಇಂಚು. ನೋಡ್ಕೊಂಡ್ರಲ್ಲ, ಇವಾಗ ಫ್ರಂಟ್ ಕಟ್ಟಿಂಗ್ ಮುಗ್ದಿದೆ. ಎಲ್ಲ ಕಡೆಗೂ ಒಂದೊಂದು ನ್ಯಾಚ್ ಹಾಕೊಳ್ಳೋಣ. ಒಂದೊಂದು ನ್ಯಾಚ್ ಹಾಕ್ಕೊಂಡ್ರೆ ಎರಡೂ ಸೈಡು ನಾವು ಡಾಟ್ ಇಡುವಾಗ ಗೊತ್ತಾಗುತ್ತೆ. ಅದಕ್ಕಿಂತ ಎಲ್ಲ ಸೈಡು ಒಂದೊಂದು ನ್ಯಾಚನ್ನು ಹಾಕ್ಕೊಂಡಿದ್ದೀವಿ. ಈಗ ಫ್ರಂಟು ಬ್ಯಾಕು ಕರೆಕ್ಟಾಗಿದೆಯಾ ಅಂತ ಇಟ್ಟು ಒಂದು ಸಾರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಕರೆಕ್ಟಾಗಿ ಬಂದಿದೆ, ಓಕೆನಾ? ಈಗ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ಬೆಲ್ಟನ್ನು ಅಳತೆ ಬ್ಲೌಸೇ ಇಟ್ಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆ ಕಡೆ 1/2 ಇಂಚು ಎಕ್ಸ್ಟ್ರಾ ಬಿಡ್ತೀನಿ, ಆ ಕಡೆ 1/2 ಇಂಚ್ ಎಕ್ಸ್ಟ್ರಾ ಬಿಡ್ತೀನಿ, ಈ ಕಡೆ 1.5 ಇಂಚ್ ಎಕ್ಸ್ಟ್ರಾ ಬಿಡ್ತೀವಿ. ನಿಮ್ಗೆ ಗೊತ್ತಲ್ಲ 1.5 ಇಂಚ್ ಯಾಕೆ ಅಂತಂದರೆ 3 ಸ್ಟಿಚ್ ಹಾಕಬೇಕು. ಮತ್ತು ಇಲ್ಲಿ ಫ್ರಂಟ್ ಸೈಡಲ್ಲೂ ಕೂಡ 1/2 ಇಂಚು ಎಕ್ಸ್ಟ್ರಾ ಬಿಡ್ತಾಯಿದ್ದೀನಿ. ಇವಾಗ ಸೈಡು ಮಾರ್ಕ್ ಮಾಡ್ಕೊಳ್ಳುವಾಗ, ಸೈಡ್ ಪಟ್ಟಿ ಕಟ್ ಮಾಡೋಕ್ಕೆ ಮಾಡ್ಕೊಳ್ಳುವಾಗ ಬ್ಲೌಸನ್ನು ಇಟ್ಟು ನಾವು ಅಳತೆಯನ್ನು ತೊಗೋಬೇಕಾಗುತ್ತೆ. ಬ್ಲೌಸನ್ನು ಇಟ್ಟು ಆ ಕಟ್ಟಿಂಗ್ ಮಾರ್ಕ್ ಇದೆಯಲ್ಲ ಅಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಸೈಡ್ ಡಾಟ್ ಇರೋದ್ರಿಂದ 1 ಇಂಚು, ಸೈಡ್ ಡಾಟ್ ಇಲ್ಲ ಅಂದರೆ 1/2 ಇಂಚು ಎಕ್ಸ್ಟ್ರಾ 1 ಇಂಚ್ ಬಿಟ್ಟಿದ್ದೀನಿ. 1 ಇಂಚ್ ಬಿಟ್ಟು ಮಾರ್ಕ್ ಮಾಡಿಕೊಂಡು ಈ ಥರ ನಾನು ಕಟ್ ಮಾಡ್ಕೊತೀನಿ. ನೋಡಿ ಈ ಥರ ಶೇಪಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಒಂದು ಸೈಡಿಂದ ಮಾರ್ಕ್ ಮಾಡ್ಕೊತೀನಿ, ಫ್ರಂಟ್ ಅಂತ ಗೊತ್ತಾಗಲಿ ಅಂತ. ಇವಾಗ ಇಟ್ಟು ಅಳತೆ ಮಾಡಿ ನೋಡೋಣ. ಗಂಟ್ಲು ಸ್ವಲ್ಪ ಸರಿ ಇಲ್ಲ, ಅಳತೆ ಮಾಡಿ ನೋಡಿದ್ದೀವಿ. ಇವಾಗ ಕರೆಕ್ಟಾಗಿ